ಸತೀಶ್ ಕುಮಾರ್. ನಾನು ಈ ಚಿತ್ರನ ನಿರ್ದೇಶನ ಮಾಡಿದ್ದೀನಿ, ಹಾಗೆ ಆಕ್ಟ್ ಕೂಡ ಮಾಡಿದ್ದೀನಿ. ಇದರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೆನ್ಸರ್ ಮಂಡಳಿ UA ಸರ್ಟಿಫಿಕೇಟ್ ಕೊಟ್ಟಿದೆ ವಿತೌಟ್ ಕಟ್ಸ್. 25ನೇ ತಾರೀಕು ಏಪ್ರಿಲ್ 25ಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ. ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನಿಮಾ. ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗಲೇ ನಾವು ನೋಡ್ತಾ ಇದೀವಿ. ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೆನೆ ಥೀಮ್ ತಗೊಂಡು ಒಂದು ಸಿನಿಮಾ ಮಾಡಿದೀವಿ. ಪ್ರ್ಯಾಂಕ್ಸ್ ನೀವು ಯೂಶಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ, ಪ್ರ್ಯಾಂಕ್ ವಿಡಿಯೋಸ್ ಮಾಡೋದನ್ನ. ಅದನ್ನ ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡುವಂಥದ್ದು. ನಾವು ರೀಸೆಂಟಾಗಿ ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದ್ವಿ ಪ್ರಮೋಷನಲ್ ಪರ್ಪಸ್ಗೆ. ಅದು ಆಲ್ರೆಡಿ 1 ಡೇಗೆ 2 lakhs ವ್ಯೂಸ್ ಏನೋ ಆಗ್ತಾ ಇದೆ. ಚೆನ್ನಾಗಿ ಹೋಗ್ತಾ ಇದೆ. ಅದು ತರ್ಲೇಕಾರ್ ಅನ್ನೋರು ಭಾಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕಾ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ತಾರೆ. ಸರ್, ಈ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ, ಹೇಮಂತ್ ಅವರು. ಅವ್ರ ನನ್ನ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ರು. ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲ, ತಿಲಕ್ ಅವರು ಆಕ್ಚುಲಿ ನೆನೆ ಬೆಳಗ್ಗೆನೂ ಬರೋ ಮಾತಿತ್ತು. ಅವರು ಆಂಟಿ ಎಕ್ಸ್ಪೈರ್ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಅವ್ರು ಬರಲಿಲ್ಲ. ಅವರು ಖಂಡಿತ ಬರ್ತಾರೆ ಸರ್, ಖಂಡಿತ. ಇವಾಗ ಆನಂದ್ ಆಡಿಯೋದಲ್ಲೂ ಒಂದು ವಿಡಿಯೋ ಮಾಡಿದ್ದಾರೆ, ಅದರಲ್ಲೂ ಇದ್ದಾರೆ ತಿಲಕ್ ಸರ್. ಸರ್, ನಾವು ಆಕ್ಚುಲಿ ಒಂದು 60 ಸ್ಕ್ರೀನ್ಸ್ ಮಾತ್ರ ಅನ್ಕೊಂತಾ ಇದ್ದೀವಿ ಸರ್. ಹಾ, ಇಲ್ಲ, ನಾವು ಮೇಜರ್ ಆಗಿ ಮಲ್ಟಿಪ್ಲೆಕ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಾವು ಸಿಂಗಲ್ ಸ್ಕ್ರೀನ್ ಗಿಂತ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ನಮ್ದು ಡಿಜಿಟಲ್ ಮೇಲೆ ಇರೋದ್ರಿಂದ ಡಿಜಿಟಲ್ ಆಡಿಯನ್ಸೇ ಜಾಸ್ತಿ ಮಲ್ಟಿಪ್ಲೆಕ್ಸ್ ಬರೋ ಕಾನ್ಸೆಪ್ಟ್ ಇರುತ್ತೆ ಅನ್ನೋ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ. ಖಂಡಿತ ಇವರೇ ಬರ್ತಾರೆ ಅನ್ನೋದೇನು ಜಡ್ಜ್ಮೆಂಟ್ ಇಲ್ಲ, ಆ ಥರ ಇದೆ ಸರ್. ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ? ಹಾಂ, ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಅಂತ. ಸೊ ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಚಿತ್ರದಲ್ಲಿ ನಾನು ಆಯ್ಕೆಯಾಗಿ ನಟಿಸಿದ್ದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ. ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತ ಹೇಳಿ, ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರು. ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ, ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ, ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಾ ಅಥವಾ ನಿಲ್ಲಲ್ವಾ, ಆ ಕ್ಯಾರೆಕ್ಟ್ರಲ್ಲಿ ನನ್ನ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಇವೆಂಟ್ ಆಗಿತ್ತು ನಮ್ಮದು. ಆ್ಯಂಡ್ ಅದಾಗಿದ್ಮೇಲೆ ಈಗ ಪ್ರೊಫೆಷನಲ್ ಆಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದ್ಬಿಟ್ಟು ಒಂದು ಗಾಡಿ, ಯೂಶಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ, ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದ್ರು. ಒಂದು 23 to 25 minutes ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅದು 2 days ಬ್ಯಾಕ್ ಅದು ರಿಲೀಸ್ ಆಗಿದೆ, ತರ್ಲೇಕಾರ್ ಅನ್ನೋದ್ರಲ್ಲಿ. ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು, ಅದೇನು ನೀವು ಏನಂತಾರೆ, ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಅಂತೇಳಿ. ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು, ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ. ನಾನು ತುಂಬ ಪ್ಯಾನಿಕ್ ಆಗಿದ್ದೆ. ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅಂತ ಹೇಳಿದ್ರೆ ಮೋರ್ ದೆನ್ ದಟ್ ಡಿಜಿಟಲ್ ರಿಲೇಟೆಡ್ ಮತ್ತು ಪ್ರ್ಯಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಕೆಲವೊಂದ್ಸಲ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗಿ ಪ್ರ್ಯಾಂಕ್ನ ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ. ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್. ನಾನು ಚಿತ್ರದಲ್ಲಿ ಆಗಂದ್ರೆ ನೀವು ಚಿತ್ರ ನೋಡಬೇಕು, ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ. ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರು ಎಷ್ಟು ವೆಲ್ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ಲೈಕ್ ಹಿಂಗೇನೆ 1-2-3 ಯೂಟ್ಯೂಬ್ ಚಾನೆಲ್ ಹೆಸರು ಹೇಳ್ಬಿಟ್ಟು ಇದ್ರದ್ದು ಇಂಟರ್ವ್ಯೂ ಇದೆ, ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲ, ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು. ನಾನು ಒಂದು ಸ್ವಲ್ಪ ಏನೋ ಟೆನ್ಷನ್ ಇಲ್ಲದೆ ಹೋಗಿ ಕೂತ್ಕೊಬಿಟ್ಟೆ ಗಾಡೀಲಿ. ಬಟ್ ಅಲ್ಲಿ ಹೋಗಿದ್ಮೇಲೆ ಅವರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು. ನನಗೆ ತುಂಬ ಭಯ ಆಯಿತು, ಎಲ್ಲಿ ನನ್ನ ಕಾನ್ಷಿಯಸ್
ಅನ್ಕಾನ್ಶಿಯಸ್ ಆಗ್ಬಿಡ್ತೀನಿ ಅಂತ. ನಿಮ್ಗೆ ಗೊತ್ತಲ್ಲ, ಯೂಶಲಿ ಹುಡುಗಿರ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶಲಿ ಪ್ಯಾನಿಕ್ ಆಗ್ಬಿಡ್ತಾರೆ. ಸೊ ಈ ತರದೆಲ್ಲ ಆಯ್ತು, ಬಟ್ ನಾನು ಎಕ್ಸ್ಪೆಕ್ಟೆಡ್ ಮಾಡಿರ್ಲಿಲ್ಲ. ಆ ಟೀಮಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ, ಪ್ರ್ಯಾಂಕ್ ಮಾಡ್ತಾರೆ ಅಂತೇಳಿ. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹೌದು, ಇನ್ನು ಒಂದು ವೀಕ್ ಹತ್ರ ಟೈಮ್ ಇದೆ. ಥ್ಯಾಂಕ್ ಯು. ಗಿರೀಶ್ ಬಿಜ್ಜಲ್ ಇವರು ನನಗೆ ಪ್ರೀವಿಯಸ್ ಸಿನಿಮಾಯಿಂದನೂ ಡೈರೆಕ್ಷನ್ ಟೀಮ್ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೀವಿಯಸ್ ಸಿನಿಮಾ ಭಾವಚಿತ್ರ, ಅದು ಈಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಇದೆ. ಅದಕ್ಕೇನು ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಅದೇ ರೀತಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ. ಹಾಗೆ ಗಿರೀಶ್ ಬಿಜ್ಜಲ್ ಮಾತಾಡ್ತಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ಹೆಸರು ಬಂದು ಬಲರಾಮ ಅಂತ. ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಅಂತಂದ್ರೆ, ಇದು ಒಂದು ಆಕ್ಷನ್ ಕಾಮಿಡಿ ಸಿನಿಮಾ, ಬಟ್ ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾ ಸೀರಿಯಸ್. ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ, ಅಷ್ಟೇ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಈ ನಮ್ಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್ ಅವರು, ನನ್ನ ಬ್ರದರ್. ಅವರು ಪ್ರೀವಿಯಸ್ ಸಿನಿಮಾಗೂ ಕೆಲಸ ಮಾಡಿದ್ರು. ಅವರು ಸಿನಿಮಾ ಬಗ್ಗೆ ಹೇಳ್ತೀಯ? ಓಕೆ, ಬ್ಯಾನರ್ ಅವ್ರ ಹೆಸರಲ್ಲಿ. ಸೊ ಇನ್ನೊಬ್ರು ಯುವ ಕಿಶೋರ್ ಆರ್ಟಿಸ್ಟ್. ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಇವರು ಹೈದರಾಬಾದಲ್ಲಿ ಚಿರಂಜೀವಿ ಅವರು, ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ರು ಅವ್ರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ. ಆಕ್ಟಿಂಗ್ ಅಂದ್ರೆ ತುಂಬಾ ಪ್ಯಾಷನ್ ಅವರು. ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ. ಅದೊಂದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವ ಕಿಶೋರ್ ಅಂತ. ಸೊ ದಿಸ್ ಈಸ್ ಇದು ನಮ್ಮದು 6th ಮೂವಿ ನಮ್ಮದು ಕನ್ನಡದಲ್ಲಿ. ಇದರಲ್ಲಿ ನಾನು ಪೊಲೀಸ್ ಆಫೀಸರ್, ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ಮೈನ್ಲಿ ಬೇಸಿಕಲಿ ಏನಂದರೆ, ಇವರು 2 ಗ್ಯಾಂಗ್ಸ್ ಇರುತ್ತೆ. ಆ ಗ್ಯಾಂಗ್ಸ್ಗೆ ಯಾವ ಥರ ನಾನು ಪೈಪೋಟಿಯಾಗಿ ಅವ್ರನ್ನ ಇಟ್ಕೊಳ್ಳೋಕ್ಕೆ ಕ್ಯಾರೆಕ್ಟರೇಷನ್ ಇರುತ್ತೆ ನಮ್ಮದು. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ. ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬ ಏನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಫಸ್ಟ್ ಫೋಟೋ ಶೂಟಿಂದ ಹಿಡಿದು ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದು ತುಂಬ ಖುಷಿ ಆಗುತ್ತೆ. ಇವಾಗ ಏನೋ ಇದೆಲ್ಲ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಏನೋ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ. ಲಾಸ್ಟಲ್ಲಿ ಹಿಡಿತೀನಿ. ಅಲ್ಲಿಗೂ ನನ್ನ ಹತ್ರನೂ ಪ್ರ್ಯಾಂಕ್ ಮಾಡಲ್ಲ. ಸೊ ನಾನು ಇಟ್ಕೊಂತೀನಿ ಲಾಸ್ಟಲ್ಲಿ. ಬಟ್ ಅಲ್ಲಿಗೂ ಲಾಸ್ಟಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಅದನ್ನ ಅಲ್ಲೇ ನೋಡ್ಬೇಕು. ಸೊ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಜಾನ್ ಕ್ರೇಡಿ ಅಂತ. ಇದು ನನ್ನ 4ನೇ ಸಿನಿಮಾ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಗಿರೀಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ಈ ಸಿನಿಮಾಲಿ 4 ಸಾಂಗ್ ಇದೆ. ಬೇಸಿಕ್ಲಿ ಒಂದೊಂದು ಸಾಂಗನ್ನು ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಜಾನರಲ್ಲಿದೆ. ಸೊ ನಾವು ಸಾಂಗ್ ಕಂಪೋಸ್ ಮಾಡಿದಾಗಿಂದಾಗಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ. ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ. ಮ್ಯೂಸಿಕ್ ಮಾಡೋದಕ್ಕೆ, ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದಾಗಲೂ ಎಲ್ಲರೂ ನಮ್ಮ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು, ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ಡ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು. ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್. ಸಾಂಗ್ಸು ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಕಾಮಿಡಿ ಇದೆ, ಡಿಫ್ರೆಂಟ್. ಈ ಸಿನಿಮಾದಲ್ಲಿ ನೋಡಿದ್ರೆ ನೀವು ಕಾಮಿಡಿ, ಸೀರಿಯಸ್, ಎಮೋಷನ್ಸು, ಸೊ ಎಲ್ಲ ಥರ ಡಿಫ್ರೆಂಟ್ ಸೀನ್ಸ್ ಇದೆ. ಸೊ ಇಟ್ ವಾಸ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನನಗೂ ಈ ಥರ ಒಂದು 4th ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ಥರ ಇತ್ತು, ಅಂದರೆ ಮ್ಯೂಸಿಕ್ ಮಾಡೋದಕ್ಕೆ.
ವಿ ಟುಕ್ ಅರೌಂಡ್ 2 weeks ಮಾಡಿದ್ವಿ. ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇದೆಲ್ಲ ಇತ್ತು. ಸೊ 2 weeks ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಬಿಟ್ಟು ಇಲ್ಲ ಸಾರಿ, ಲೇಟ್ ಆಗೋಯ್ತು. ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದಿದ್ದು. ಸೊ ನಾನಿದು ಇವ್ರ ಜೊತೆ 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಮೊದಲನೇ ಸಿನಿಮಾ ಅಂತಾನೆ ನಾನು ಬಿಟ್ಕೊಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಸಿನಿಮಾದಲ್ಲೂ ನನ್ನ ಕರ್ಸಿ ಆಕ್ಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಮಗೆ ನನ್ನ ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಿಲ್ಲ, ಅವ್ರಿಗೆ ಬರೀ ಕಾಮಿಡಿ ರೋಲ್ ಜಾಸ್ತಿ ಇರೋರಿಗೆ ತುಂಬಿಸ್ತಾ ಇದ್ದಾರೆ. ಸೊ ಅದು ನನ್ಗೆ ಒಳ್ಳೇದಾಗ್ಲಿ ಅಂತ ನಾನು ನನಗೋಸ್ಕರ ವಿಶ್ ಮಾಡ್ಕೊತೀನಿ. ಸುಮಾರು ಸಿನಿಮಾಗಳಲ್ಲಿ ಬರಲಿ ನನಗೆ ಇದ್ದಿದ್ದ. ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಸ್ಟೇಜ್ ಮೇಲೆ ಬಂದು ಕೂರ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸೂರಜ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ 1.5 month ಮನೆ ಬಿಟ್ಬಿಟ್ಟು ಇವ್ರ ಜೊತೆನೇ ಇದ್ದೆ, ಇವರು ಟೀಮ್ ಜೊತೆನೇ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು. ಒಂದು 4 ಜನ ಫ್ರೆಂಡ್ಸ್ ಇರ್ತೀವಿ, ಲೋಕಿ ಕೂಡ ಇದ್ದಾನೆ, ಎಲ್ಲರೂ ಒಟ್ಟಿಗೆ ಇರ್ತೀವಿ. ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಮೊದಲನೇ ಫಸ್ಟ್ ಮೀಟ್ ಬೇರೆ ಇದ್ದು ಅಷ್ಟೇ. ಸ್ವಲ್ಪ ಜನ ಇವತ್ತು ಬರೋಕ್ಕಾಗಲಿಲ್ಲ, ಬಟ್ ಖಂಡಿತ ಸಿನಿಮಾ ಬೇರೆ ಆಕ್ಟಿವಿಟೀಸ್ನಲ್ಲಿ ತೊಡಗ್ತಾರೆ ಅವರು. ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ? ಇದು ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ, ಇದು ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಏನೋ ಸಾಧಿಸಬೇಕು ಅನ್ನೋದೊಂದಿರುತ್ತೆ. ಅದು ಅವ್ನು ಯಾವಾಗ ಕಂಡುಕೊಂತಾನೆ ಅಲ್ಲಿಂದ ಅವ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ಮುಂಚೆ ಅವ್ನ ಲೈಫ್ ಏನಿತ್ತು, ಅದಾದ್ಮೇಲೆ ಅವ್ನ ಲೈಫ್ ಏನಿತ್ತು ಅನ್ನೋದು. ಸೊ ಅದಾದ್ಮೇಲೂ ಅವ್ನಿಗೆ ಲೈಫ್ನಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ನಾನೇನೋ ಒಂದು ಆರ್ಟಿಸ್ಟ್ ಆಗಬೇಕು, ಅದು ಅಂದರೆ ಅವ್ರು ಮಾಡ್ತಿರೋ ಪ್ರೊಫೆಷನ್ ಬಿಟ್ಬಿಟ್ಟು ಬೇರೆ ಒಂದು ಪ್ಯಾಷನ್ ಅಂತ ಇರುತ್ತೆ. ತುಂಬ ಜನ ಪ್ರೊಫೆಷನ್ ಚೂಸ್ ಮಾಡ್ಕೊಂಡು ಪ್ಯಾಷನ್ ಬಿಟ್ಬಿಡ್ತಾರೆ. ಸೊ ಈ ವ್ಯಕ್ತಿ ಅವ್ನಿಗೆ ಏನು ಅವ್ನ ಲೈಫ್ನಲ್ಲಿ ಪ್ಯಾಷನ್ ಅನ್ನೋದು ಕಂಡ್ಕೊಳ್ಳೋಕ್ಕೆ ಯಾವಾಗ ಕಂಡ್ಕೊತಾನೆ, ಸೊ ಅಲ್ಲಿಂದ ಅವ್ನಿಗೆ ಏನೇನು ಚಾಲೆಂಜಸ್ ಬರುತ್ತೆ, ಸೊ ಅವ್ನ ಗ್ರಾಫ್ ಏನು ಲೈಫ್ದು ಅನ್ನೋದನ್ನ ತೋರಿಸೋದಕ್ಕೆ ಟ್ರೈ ಮಾಡಿದೆ. ಇದು ಎಲ್ಲರೂ ಅವ್ರ ಲೈಫ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ಅಂತ ಸಿನಿಮಾ ಆಗುತ್ತೆ ಅನ್ಕೋತೀನಿ ನಾನು ಇದನ್ನ. ಸರ್, ಇದರಲ್ಲಿ ಮೆಸೇಜ್ ಅನ್ನೋ ಥರ ಏನಂದ್ರೆ, ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲೂ ನಾವು ಒಂದು ಕಾರ್ಡ್ ಹಾಕ್ತೀವಿ, ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಅಂದ್ರೆ ನೀವು ನನಗೆ ಕೆಲಸ ಬರಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದು ಇರುತ್ತೆ, ನೀನು ಅದನ್ನ ಯಾವಾಗ ಕಂಡ್ಕೊಂತೀಯೋ ಅಲ್ಲಿಂದ ನಿನ್ನ ಲೈಫ್ ಚೇಂಜ್ ಆಗುತ್ತೆ. ನಿನ್ ಕೆಲಸ ಅದಾಗಿರುತ್ತೆ, ದೇವ್ರು ನೀನು ಅದು ಕುಡ್ಸಿರ್ತಾನೆ, ಅದನ್ನ ದೇವ್ರು ನಿನ್ಗೆ ಯಾರ ಮುಖಾಂತರನೋ ಹೇಳಿಸ್ತಾನೆ ಯಾವಾಗ್ಲೂ. ಸೊ ಅದನ್ನ ನಾವು ಜನಕ್ಕೆ ಕನ್ವೆ ಮಾಡೋ ಥರ ಟ್ರೈ ಮಾಡಿದ್ವಿ. ಅಂದ್ರೆ ಅಂಡರ್ನೀತ್ ಅಲ್ಲಿ ಇರುತ್ತೆ, ಅದು ನಿಮ್ಗೆಲ್ಲೂ ಎಕ್ಸ್ಪ್ಲಿಸಿಟ್ ಆಗಿ, ಇಂಪ್ಲಿಸಿಟ್ ಆಗಿಲ್ಲ, ಎಕ್ಸ್ಪ್ಲಿಸಿಟ್ ಆಗಿ ಅದು ಹೋಗ್ತಾ ಇರುತ್ತೆ. ಆ ಥರ ಇದೆ ಸರ್ ಸಿನಿಮಾ. ಇದರಲ್ಲಿ ಮೆಟಾಫರಿಕ್ಲಿ ನಾವು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಿದ್ದೀವಿ. ನೀವು ಸಿನಿಮಾ ನೋಡ್ತಿದ್ದಾಗ ನಿಮ್ಗೆ ಸಿನಿಮಾ ಕಥೆನಲ್ಲಿ ಏನು ಕಾಣ್ತಿದ್ಯೋ ಅದು ಬಿಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಲೇಯರ್ ಅಲ್ಲಿ ಒಂದು ಸ್ಟೋರಿ ಓಡ್ತಾ ಇರುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸಿನಿಮಾ. ಇದರಲ್ಲಿ ಒಂದು ಮೆಟಫರಿಕ್ಲಿ ಎಲ್ಲಾ ಕ್ಯಾರೆಕ್ಟರ್ನೂ ಒಂದೊಂದು ಇನ್ಸೆಕ್ಟ್ಗೆ ಟ್ರೈ ಮಾಡೋದು, ತೋರಿಸೋದಕ್ಕೆ ಟ್ರೈ ಮಾಡಿದ್ವಿ. ಈಗ ನನ್ನ ಕ್ಯಾರೆಕ್ಟರ್ ತಗೊಂಡ್ರೆ ನೀವು ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್, ಸ್ಪೈಡರ್ ಹೇಗೆ ವೆಬ್ ಬಿಲ್ಡ್ ಮಾಡುತ್ತೆ, ಹೇಗೆ ಬಲೆ ಹಾಕುತ್ತೆ, ಅವನಿಗೆ ಹೇಗೆ ಬಲೆ ಹಾಕಿ ಪ್ರ್ಯಾಂಕ್ಸ್ ಮಾಡ್ತಾನೆ ಅನ್ನೋದೇ ಥೀಮ್. ಸೊ ಆ ಬಲೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಸಿನಿಮಾ. ಹಾ, ಅದೇ ತರ ಅದ್ರ ಪ್ರಾಂಕ್ಸ್ಟರ್ ನಾನಾಗಿರ್ತೀನಿ, ಗ್ಯಾಂಗ್ಸ್ಟರ್ ತಿಲಕ್ ಅವ್ರು ಆಗಿರ್ತಾರೆ. ನೀವು ಆ ಸಿನಿಮಾ ನೋಡ್ತಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಾಗುತ್ತೆ. ತಿಲಕ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕಾರ್ಪಿಯನ್ ಕ್ಯಾರೆಕ್ಟರ್, ಈ ಚೇಳು ಏನ್ ಬರುತ್ತೆ ಅದ್ರ ಕ್ಯಾರೆಕ್ಟರ್ ಅವ್ರದ್ದು. ಇದೆಲ್ಲ ಒಂದು ಇನ್ಸೆಕ್ಟ್ ವರ್ಲ್ಡ್ ತೋರ್ಸೋದಕ್ಕೆ ಟ್ರೈ ಮಾಡಿದೀನಿ ನಾವು. ಅವ್ರದ್ದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್, ಅವ್ರು ಯೂಸ್ ಮಾಡೋ ಗಾಡಿನೂ ಸ್ಕಾರ್ಪಿಯನ್ ಇರುತ್ತೆ. ಸೊ ಅದು ನಾವು ಮೆಟಫರಿಕಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ವಿ. ನೀವು ನೋಡಿದ್ರೆ ನಾನು ಬ್ಲೂ ಹಾಕಿರ್ತೀನಿ. ಈಗ ನಾವು ಯೂಶಲಿ ಸ್ಪೈಡರ್ ಮ್ಯಾನ್ ಬ್ಲೂ ಇರುತ್ತೆ, ಬಟ್ ನಾನು ನೆವಿ ಬ್ಲೂ ಅದೇ ಶೇಡ್ಸ್ ಅಲ್ಲಿ ತಗೊಂಡಿದ್ದೀನಿ. ಸೊ ಅವರು ಬ್ಲ್ಯಾಕ್ ಹಾಕಿರ್ತಾರೆ, ಸ್ಕಾರ್ಪಿಯನ್ ಬ್ಲ್ಯಾಕ್. ಇನ್ನೊಂದು ಸೆಂಟಿಪೀಡ್ ಕ್ಯಾರೆಕ್ಟರ್ ರೋಸ್, ಅದು ಬ್ರೌನ್ ಇರುತ್ತೆ. ಅದು ನಮ್ಗೆ ಅಲ್ಲಲ್ಲಿ ತೋರಿಸ್ಕೊಂಡು ಹೋಗ್ತೀವಿ, ಬಟ್ ನಾವೆಲ್ಲೂ ಫೋರ್ಸ್ಫುಲಿ ಸ್ಪೂನ್ ಫೀಡಿಂಗ್ ತರ ಮಾಡಕ್ ಹೋಗಿಲ್ಲ ಸಿನಿಮಾ. ಇಲ್ಲ ಒಂದಿನದ ಕತೆ ಅಲ್ಲ ಇದು. ಸಿನಿಮಾ ಒಂದು ಪೋರ್ಷನ್ ಅಲ್ಲಿ ನಿಮ್ಗೆ ಒಂದು 3-4 days ನಲ್ಲಿ ಕತೆ ನಡೆಯೋ ತರ ಬರುತ್ತೆ. 1 day ಸ್ಟೋರಿ ಅಲ್ಲ ಇದು.
ನೀವು ಹೀರೋಯಿನ್ ಈಗ ತಲೆಕಾರಲ್ಲಿ ಪ್ರ್ಯಾಂಕ್ ಮಾಡಿದ್ರಲ್ಲ, ಸೊ ನಾನು ತಲೆಕಾರದ ವಿಡಿಯೋಸು ನೋಡಿದ್ದೀನಿ. ಅದರಲ್ಲಿ ಏನೂ ಆಗಿಲ್ಲ ಈ ಹೀರೋದು ಅಟ್ಯಾಕ್. ಅಕಸ್ಮಾತ್ ಯಾರಾದರೂ ಎದುರುಕೊಂಡು ಅವ್ರಿಗೆ ಹಾರ್ಟ್ ಅಟ್ಯಾಕು ಅದು ಇದು ಆದರೂ ಯಾರು ಜವಾಬ್ದಾರಿ? ಇಲ್ಲ, ಆಕ್ಚುಲಿ ಪ್ರ್ಯಾಂಕ್ ಆ ಎಕ್ಸ್ಟೆಂಡ್ಗೆ ಏನೋ ನಾವು ತೋರ್ಸಕ್ ಹೋಗಿಲ್ಲ ಈ ಸಿನಿಮಾದಲ್ಲಿ. ನೀವ್ ಹೇಳ್ತಾ ಇರೋದ ಪಾಯಿಂಟ್ ಇದೆ, ವೀಕ್ ಹಾರ್ಟೆಡ್ಗೆ. ಆಕ್ಚುಲಿ ನಾನು ಈ ಸ್ಕ್ರಿಪ್ಟ್ ಮಾಡ್ತಿರೋವಾಗ ಈ ಪಾಯಿಂಟ್ ನನಗೆ ಬಂದಿತ್ತು. ಫಸ್ಟ್ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ಆ ಥರ ಆಗ್ಬಿಟ್ರೆ ಅದು ಏನಾಗುತ್ತೆ ಅನ್ನೋದನ್ನೇ ಫಸ್ಟ್ ಕಾನ್ಸೆಪ್ಟ್ ಬಂದಿತ್ತು. ಬಟ್ ಅದಕ್ಕಿಂತ ನಾನು ಈ ಕಾನ್ಸೆಪ್ಟ್ ಯೂನಿಕ್ ಆಗಿರುತ್ತೆ, ಯೂನಿವರ್ಸಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥೀಮ್ ತಗೊಂಡ್ವಿ. ಸೊ ಆ ಥಾಟ್ ನನಗೂ ಬಂದಿತ್ತು. ಬಟ್ ಈ ಗನ್ಸ್ ಯೂಸ್ ಮಾಡ್ತಾ ಇರೋದು ಪ್ರ್ಯಾಂಕ್ ಟೀಮ್ ಅಲ್ಲ. ಪ್ರ್ಯಾಂಕ್ ಟೀಮ್ ಅಲ್ಲ ಇದರಲ್ಲಿ ಯೂಸ್ ಮಾಡ್ತಾರೆ. ನಿಮ್ ಸಿನಿಮಾ ನೋಡ್ತಿದ್ದಾಗ ಗೊತ್ತಾಗುತ್ತೆ. ಟೀಮೇ ಇದು ಮಾಡುತ್ತೆ, ಅದನ್ನ ನೀವು ಪ್ರ್ಯಾಂಕಾಗಿ ಯೂಸ್ ಮಾಡ್ತೀರಾ? ಇಲ್ಲ, ಆ ಥರದ್ದೇನಿಲ್ಲ ಇದರಲ್ಲಿ. ನೀವು ಸಿನಿಮಾ ಪ್ರಾಬಬ್ಲಿ ನೋಡಿದಾಗ ಅಂದ್ರೆ ಟ್ರೇಲರ್ ನೋಡಿ ಬೇರೆ ಬೇರೆ ಅಸಂಪ್ಷನ್ಸ್ ಬರ್ತಿರ್ಬೋದು, ಬಟ್ ನಮ್ದು ಸಿನಿಮಾ ಖಂಡಿತ ಆಗಲ್ಲ. ಒಬ್ಬ ನಾರ್ಮಲ್ ವ್ಯಕ್ತಿ ಲೈಫೇ ತೋರಿಸೋದಕ್ಕೆ ಟ್ರೈ ಮಾಡಿದ್ದೇವೆ ನಾವು. ಈಗ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಾವು ಕ್ರೈಮು ವಿಜೃಂಭಿಸಕ್ ಹೋಗಿಲ್ಲ ನಾವು. ಅದು ನಮ್ಗೆ ಸೆನ್ಸಾರ್ ಮಂಡಳಿ ಕಟ್ಸ್ಕೊಟ್ಟಿಲ್ಲ ಅಂದ್ರೆ ನೀವು ಅನ್ಕೋಬಹುದು ನೀಟ್ ಇದೆ ಸಿನಿಮಾ ಅಂತ. ಅವ್ರು ನನಗೆ ಸೆನ್ಸಾರ್ ಅವ್ರು ಒಂದೇ ಹೇಳಿತ್ತು, ನೀವು ಸ್ಮೋಕಿಂಗ್ ಕಾರ್ಡು ಡ್ರಿಂಕಿಂಗ್ ಕಾರ್ಡು ಒಂದೇ ಒಂದಿದೆ ನನ್ನಲ್ಲಿ, ಪ್ರೀವಿಯಸ್ ಸಿನಿಮಾದಲ್ಲಿ ಒಂದೂ ಇರಲಿಲ್ಲ. ಸೊ ಅವ್ರು ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಗೆ ಫೋರ್ಸ್ಫುಲಿ ನಮ್ಗೇನು ಅಂದ್ರೆ ಸೊಸೈಟಿಗೆ ಕೆಟ್ಟದಾಗಿ ಇಂಪ್ಯಾಕ್ಟ್ ಮಾಡೋದೇನು ತೋರಿಸ್ಬಾರ್ದು ಅನ್ನೋದು ನಂದು ಆಕ್ಚುಲಿ ಸೈಕಾಲಜಿ. ನಾನು ಅದನ್ನ ತೋರಿಸ್ಕೊಂಡು ಬಂದಿಲ್ಲ ಇದುವರೆಗೂ. ನಾನು ಪ್ರೀವಿಯಸ್ ಸಿನಿಮಾಸ್ ಯಾವುದೇ ಮಾಡಿದ್ರು ತುಂಬಾ ಸ್ಮೋಕಿಂಗ್ ಆಗ್ಲಿ ಡ್ರಿಂಕಿಂಗ್ ಆಗ್ಲಿ ಅಥವಾ ಕ್ರೈಮ್ ತೋರ್ಸೋದಾಗ್ಲಿ ಅದನ್ನೆಲ್ಲ ನಾನು ಜಾಸ್ತಿ ಅಂದ್ರೆ ನನಗೂ ಆ ತರದ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಿದ್ದಾಗ ಮುಜುಗರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಸೀನ್ಸ್ ನಾನು ಜಾಸ್ತಿ ತೆಗಿಯೋಕ್ಕೂ ಹೋಗೋದಿಲ್ಲ. ನಾನು ಬರೋದಕ್ಕೆ ಪ್ರಾಬಬ್ಲಿ ನನ್ನ ಥಾಟ್ಸ್ ಪ್ರೋಸೆಸ್ ಆ ಥರ ಇರಲ್ಲ ಅನ್ಸುತ್ತೆ. ಸೊ ಬೇಡಿ ಅಂತ ಹೇಳೋಕ್ಕಾಗಲ್ಲ ನಾವು, ಕತೆ ಬೇಕಂತಂದ್ರೆ ಪ್ರ್ಯಾಂಕು ಅಂತಂದ್ರೆ ನೀವು ಏನಾದರೂ ಪ್ರ್ಯಾಂಕರ್ ಮಾಡ್ಲಿರ್ತೀರಾ, ಅದನ್ನ ಏನಾದರೂ ಬೇರೆಯವರು ಅದೇ ಥರ ಮಾಡಿ ಪ್ರ್ಯಾಂಕ್ ಮಾಡಿದ್ರೆ ವಿಡಿಯೋ ಕಾಪಿ ಮಾಡ್ತಾರಾ ಯಾರಾದ್ರು? ಇಲ್ಲ ಸರ್, ಅದನ್ನ ಹೇಳ್ತಾ ಇದೀನಿ. ನಾನು ಇದರಲ್ಲಿ ನೀಟ್ ಪ್ರ್ಯಾಂಕ್ಸ್ ಇಟ್ಟಿದ್ದೀನಿ. ಈಗ ಗನ್ ಯೂಸ್ ಮಾಡಿ ಪ್ರ್ಯಾಂಕ್ ಮಾಡೋ ಅಂತದ್ದೇನಿಲ್ಲ. ಈಗ ಜನರಲ್ ಆಗಿ ನಾನು ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೋ ಅವ್ನು ಏನ್ ಪ್ರ್ಯಾಂಕ್ಸ್ ಯೂಸ್ ಮಾಡ್ತಾನೋ ಅದೇ ತರ. ಇವರು ಗ್ಯಾಂಗ್ಸ್ಟರ್ನ ಇವ್ನ ಲೈಫ್ ನಲ್ಲಿ ಇವ್ನ ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ. ಅದು ನೀವು ಅದು ಸಿನಿಮಾ ನೋಡ್ತಿದ್ದಾಗ ಪ್ರಾಬಬ್ಲಿ ನಾನು ಇದೇ ಬೇರೆ. ಅದನ್ನ ಜಾಸ್ತಿ ನಾವು ಆತರ ತೋರ್ಸಕ್ ಹೋಗಿಲ್ಲ. ಅಂದ್ರೆ ಇನ್ಫ್ಲೂಯೆನ್ಸ್ ಆಗೋ ತರದ್ದು ಯಾವ್ದು ಇಲ್ಲ ಇದರಲ್ಲಿ. ಥ್ಯಾಂಕ್ ಯು. ಬೇರೆ ಸೈಡ್